ನಗರಸಭೆಯ ಮೊದಲ ವಾರ್ಡ್ನಲ್ಲಿ ಜನರಿಗೆ ನರಕಯಾತನೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ನಿವಾಸಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರಸಭೆಯ ಮೊದಲನೇ ವಾರ್ಡ್ ಅಭಿವೃದ್ಧಿಗೆ ಮಾದರಿಯಾಗಬೇಕಾದ ಪ್ರದೇಶ. ಆದರೆ ಇಲ್ಲಿ ಕಂಡುಬರೋದು ಮಾತ್ರ ಸಮಸ್ಯೆಗಳ ಸರಮಾಲೆ. ಮೊದಲನೇ ವಾರ್ಡ್ನ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ರಸ್ತೆ, ಸಮರ್ಪಕ ಚರಂಡಿ, ಬೀದಿ ದೀಪಗಳಿಲ್ಲ. ಇಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆ ಕೆರೆಯಾಗಿ ಬದಲಾಗುತ್ತೆ. ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಹಾವು ಚೇಳುಗಳ ಓಡಾಟದಿಂದ ನಿವಾಸಿಗಳು ಜೀವ ಭಯದಲ್ಲೇ ದಿನ ಕಳೆಯುವಂತಾಗಿದೆ. ಇನ್ನು ಈ ಬಡಾವಣೆಯಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಸಮಸ್ಯೆಗಳು ಮುಂದುವರೆದಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನೇ ನೀಡುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಅಲ್ಲದೆ ಈ ಬಡಾವಣೆಯಲ್ಲಿ ಅಂಗನವಾಡಿ ಮತ್ತು ಶಾಲೆ ಇದ್ದರೂ ಕೂಡ ಸಮರ್ಪಕ ಕಾಂಪೌಂಡ್ ಇಲ್ಲ. ಇದರಿಂದ ಪುಟ್ಟ ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ನಗರಸಭೆಯ ಮೊದಲ ವಾರ್ಡ್ನಲ್ಲೇ ಇಂತಹ ದುಸ್ಥಿತಿ ಇರೋದು ಅಭಿವೃದ್ಧಿಯ ನಿಜವಾದ ಚಿತ್ರಣವನ್ನ ಬಯಲಿಗೆಳೆದಿದೆ. ತೊಂದರೆಗಳು ಬಹಳ ಇದೆ. ಚರಂಡಿಗಳಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇನ್ನು ಮುಂದೆ ಲೈಟ್ಗಳು, ರಸ್ತೆಗಳು ಸರಿ ಇಲ್ಲ. ರಸ್ತೆಗಳಿಗೆ ಓಡಾಡೋದಕ್ಕೆ ನೀರಿನ ಮಳೆ ಬಂದರೆ ಇಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾವುಗಳು ಬರ್ತವೆ, ಬೇರೆ ಹುಳುಗಳು ಇಲ್ಲಿ ಬಂದು ಮಕ್ಕಳು ಜಾಸ್ತಿ ಇದ್ದಾರೆ, ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಎಲ್ಲರೂ, ಎಷ್ಟೋ ರಾಜಕೀಯ ವ್ಯಕ್ತಿಗಳಿಗೆ ನಾವು ಹೇಳಿದ್ದೀವಿ, ಆದ್ರೂ ಇವರು ಸರಿಯಾಗಿ ಬಡಾವಣೆ ಬಗ್ಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ. ನೋಡಿಬಿಟ್ಟು ನೀವೆಲ್ಲ ಇದು ಬಡವರು ಇರೋ ಜಾಗ, ರಸ್ತೆಗಳು ಇಲ್ಲದೆ ಇದ್ರೆ ಪಟ್ಟಣದಲ್ಲಂತೂ ಎಲ್ಲ ಸಿಮೆಂಟ್ ರೋಡ್ಗಳವೆ. ಆದರೆ ಈ ಬಡಾವಣೆಗೆ ಯಾರು ಕೇಳೋನಿಲ್ಲ, ಹೇಳೋನಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನೀವು ಅಧಿಕಾರಿಗಳಿಗೆ ಆಗಲಿ, ರಾಜಕೀಯ ವ್ಯಕ್ತಿಗಳಿಗಾಗಲಿ, ಯಾರೇ ಆಗಲಿ ಇಲ್ಲಿ ಬಂದು ಪುರಸಭೆಯವರು ಯಾರೇ ಆಗಲಿ ಸರಿಯಾಗಿ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ಒಂದು ನಾಟಕ ಆಡ್ದಂಗೆ ಆಡ್ಬಿಟ್ಟು ಹೊರಟೋಗ್ಬಿಡ್ತಾ ಇರ್ತಾರೆ. ಇನ್ನು ಈ ಬಡಾವಣೆಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಮುಖಂಡರ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ. ನಗರದ ಬೇರೆ ಪ್ರದೇಶಗಳಲ್ಲಿ ಸಿಮೆಂಟ್ ರಸ್ತೆಗಳು ನಿರ್ಮಾಣವಾಗಿದ್ದರೂ ಈ ಬಡಾವಣೆ ಮಾತ್ರ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಮಕ್ಕಳು ಮರಿದಾವೆ, ಮೇಯ್ನು ಮಂಡ್ರಗೊಬ್ಬೆಗಳು ಇಷ್ಟಿಷ್ಟು ದೊಡ್ಡ ಬರ್ತವೆ, ಹಾವುಗಳು ಮನೆಗೆ ಬರ್ತವೆ, ಚರಂಡಿಗಳಿಲ್ಲ ವ್ಯವಸ್ಥೆ. ಆ ಗುಂಡಿಗಳಿರೋದ್ರಿಂದ ಸೊಳ್ಳೆಗಳು ತುಂಬ ಜಾಸ್ತಿ ಆಗಿದ್ದಾವೆ. ನಾವು ಮನುಷ್ಯ ಸ್ವಲ್ಪ ಸ್ಪಂದಿಸಿ ರಾಜಕೀಯದವರು ಅಂತ ನಾವು ದಯವಿಟ್ಟು ಕೈ ಬಿದ್ದು ಕೇಳ್ಕೊತೀವಿ. ನಮಗೋಸ್ಕರ ನೀವು ಮಾಡಬೇಕು, ನಿಮಗೋಸ್ಕರ ನಾವು ಓಟ್ ಹಾಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ. ಮಕ್ಕಳು ಮರಿಗಳು ತುಂಬ ಇದ್ದಾರೆ. ಹಾವುಗಳಂತೂ ವಾರ ಒಂದೊಂದು ಕಾಣಿಸ್ತಾನೆ ಇತ್ತು ಸರ್. ಓಡಾಡೋಕ್ಕೆ ಭಯ ಆಗಿತ್ತು. ಲೈಟ್ ಕಂಬಗಳು ಅಷ್ಟೇ, ಒಂದೊಂದು ಕರೆಂಟ್ ಹೋದ್ರೂ ಒಂದೊಂದು ಸರಿಯಾಗಿರೋದಿಲ್ಲ. ಮಧ್ಯದಲ್ಲಿ ಆಲ್ಮೋಸ್ಟ್ ಬೈಂದು ಚರಂಡಿಗಳು ಬೇಕು, ರೋಡ್ಗಳು ಬೇಕು. ನಾವು ಮನುಷ್ಯ ಸ್ಪಂದಿಸಿ ಅಂತ ದಯವಿಟ್ಟು ರಾಜಕೀಯದವ್ರನ್ನ ಕೇಳ್ಕೊಂತೀವಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಡಾವಣೆಯತ್ತ ಗಮನ ಹರಿಸಿ ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಯಾವಾಗ ಕಲ್ಪಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜಿಲಾನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.